ಒಬ್ಬ ಮನುಷ್ಯ ತನ್ನ ಕೈಯಲ್ಲಿ ಯಾವುದೇ ಅಧಿಕಾರವಿಲ್ಲದೆ, ಹಣವಿಲ್ಲದೆ, ಸೇನೆ ಇಲ್ಲದೆ ಕೇವಲ ತನ್ನ ವಿಚಾರಗಳಿಂದಲೇ ಇಡೀ ಸಮಾಜವನ್ನು ಬದಲಾಯಿಸಿದ್ರು ಅಂತ ಹೇಳಿದರೆ ನೀವು ನಂಬ್ತೀರಾ? ಇದಕ್ಕೆ ಜೀವಂತ ಉದಾಹರಣೆವೇ ಶ್ರೀ ನಾರಾಯಣ ಗುರುಗಳು. ಶ್ರೀ ನಾರಾಯಣ ಗುರುಗಳು ಕೇರಳದ ತಿರುವನಂತಪುರಂನ ಚೆಂಪಳಂತಿ ಎಂಬಲ್ಲಿ ಜನಿಸಿದರು. ಇವತ್ತು ನಾವು ದೇವರ ನಾಡು ಅಂತ ಹೇಳಿ ಕರೆಯುವಂಥ ಕೇರಳ ಹಿಂದೊಮ್ಮೆ ಅತ್ಯಂತ ಕ್ರೂರ ಹಾಗೂ ಕಠಿಣ ಜಾತಿ ಪದ್ಧತಿಯ ತವರೂರಾಗಿತ್ತು. ಕೆಳವರ್ಗದ ಜನರನ್ನು ನಿರಂತರವಾಗಿ ಜಾತಿ ಹೆಸರಿನಲ್ಲಿ ಶೋಷಣೆ ಮಾಡಲಾಗ್ತಿತ್ತು. ಶಿಕ್ಷಣದ ಹಕ್ಕು, ದೇವಾಲಯ ಪ್ರವೇಶದ ಹಕ್ಕು, ಗೌರವದಿಂದ ಬದುಕುವ ಹಕ್ಕು, ಕನಿಷ್ಠ ಮಾನವ ಹಕ್ಕು ಕೂಡ ಇರ್ತಿರಲಿಲ್ಲ. ಅಂಥ ಸಮಯದಲ್ಲಿ ಶ್ರೀ ನಾರಾಯಣ ಗುರುಗಳು ದೇವರು ಎಲ್ಲರಿಗೂ ಒಬ್ಬನೇ ಆದರೆ ಮನುಷ್ಯರ ನಡುವೆ ಈ ಭೇದ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಅವರು ಕೇವಲ ಭಾಷಣಗಳನ್ನು ಮಾತ್ರ ಮಾಡುವುದಿಲ್ಲ, ಬದಲಾಗಿ ಕ್ರಾಂತಿಕಾರಿ ಪ್ರಯೋಗಗಳ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. 1888ರಲ್ಲಿ ಅರವಿಪುರಂನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ದೇವರು ಯಾರ ಸ್ವತ್ತಲ್ಲ ಎಂಬ ಸಂದೇಶವನ್ನು ನೀಡ್ತಾರೆ. ಮೇಲ್ಜಾತಿಯವರು ಇದನ್ನು ಪ್ರಶ್ನಿಸಿದಾಗ ನಾನು ಪ್ರತಿಷ್ಠಾಪಿಸೋದು ನಿಮ್ಮ ಶಿವನನ್ನಲ್ಲ, ನಮ್ಮ ಈಳವ ಶಿವನನ್ನು ಅಂತ ಹೇಳಿ ಆಗಿನ ಸಾಮಾಜಿಕ ವ್ಯವಸ್ಥೆಗೆ ಬಹುದೊಡ್ಡ ಸವಾಲನ್ನು ಹಾಕ್ತಾರೆ. 1912ರಲ್ಲಿ ಶಿವಗಿರಿಯಲ್ಲಿ ಜ್ಞಾನದ ಸಂಕೇತವಾಗಿ ಶಾರದಾಂಬೆ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತಾರೆ. ದೇವಾಲಯಕ್ಕೆ ಬರುವಂಥ ಭಕ್ತರು ಕೇವಲ ಪೂಜೆ ಮಾತ್ರ ಮಾಡುವುದಲ್ಲ, ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ದೇವಾಲಯದ ಆವರಣದಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸ್ತಾರೆ. 1920ರಲ್ಲಿ ತ್ರಿಶೂರ್ ಜಿಲ್ಲೆಯ ಕರಮುಕ್ಕು ದೇವಾಲಯದಲ್ಲಿ ವಿಗ್ರಹದ ಬದಲಾಗಿ ವಿಳಕ್ಕಂ ಅಂದರೆ ದೀಪವನ್ನು ಪ್ರತಿಷ್ಠಾಪಿಸಿ ಜ್ಞಾನದ ಬೆಳಕೆ ದೇವರು ಎಂಬ ಸಂದೇಶವನ್ನು ನೀಡ್ತಾರೆ. 1927ರಲ್ಲಿ ಕಳವಂಕೋಡು ದೇವಾಲಯದಲ್ಲಿ ಕನ್ನಡಿಯನ್ನು ಪ್ರತಿಷ್ಠಾಪಿಸಿ ನೀನು ಹುಡುಕುವಂಥ ದೇವರು ಬೇರೆಲ್ಲೂ ಇಲ್ಲ, ಅವರು ನಿನ್ನೊಳಗೆ ಇದ್ದಾರೆ ಅನ್ನುವಂಥ ಅದ್ವೈತ ತತ್ವವನ್ನು ಬಹಳ ಸರಳವಾಗಿ ಸಾರ್ತಾರೆ. ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಶಿಕ್ಷಣವನ್ನು ಬಹುದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡಂಥ ಶ್ರೀ ನಾರಾಯಣ ಗುರುಗಳು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ ಆರ್ಥಿಕ ಸ್ವಾವಲಂಬನೆ ಹಾಗೂ ಸ್ಕಿಲ್ ಡೆವಲಪ್ಮೆಂಟಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಒರು ಜಾತಿ ಒರು ಮದಂ ಒರು ದೈವಂ ಮನುಷ್ಯನು, ಒಬ್ಬ ಮನುಷ್ಯನಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಧ್ಯೇಯ ವಾಕ್ಯವನ್ನು ನೀಡ್ತಾರೆ. ಶ್ರೀ ನಾರಾಯಣ ಗುರುಗಳು ಒಂದು ಹೆಸರು ಮಾತ್ರ ಅಲ್ಲ, ಮನುಷ್ಯನನ್ನು ಮನುಷ್ಯನಾಗಿ ಗೌರವಿಸುವ ಒಂದು ಚಿಂತನೆ. ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಅವರು ಕತ್ತಿಯನ್ನು ಹಿಡಿಯಲಿಲ್ಲ. ಶಿಕ್ಷಣ, ಸ್ವಾವಲಂಬನೆ, ಮಾನವೀಯತೆ, ಸಮಾನತೆ ಎಂಬ ಆಯುಧಗಳನ್ನು ಹಿಡಿದ್ರು. ತಮ್ಮ ಇಡೀ ಬದುಕನ್ನು ಸಮಾಜದ ಒಳಿತಿಗಾಗಿ ಅರ್ಪಿಸಿದಂಥ ಶ್ರೀ ನಾರಾಯಣ ಗುರುಗಳ ಚಿಂತನೆ ಹಾಗೂ ಅವರ ಆದರ್ಶಗಳು ಇಂದಿಗೂ ಅಜರಾಮರ. ಎಲ್ಲರನ್ನೂ ನಮ್ಮವ ಎಂದು ಹೇಳಿದ ಗುರು ವಿಶ್ವದಲ್ಲೇ ಯಾರಾದರೂ ಇದ್ದರೆ ಅದು ಶ್ರೀ ನಾರಾಯಣ ಗುರುಗಳು ಮಾತ್ರ. ಶ್ರೀ ನಾರಾಯಣ ಗುರುಗಳು ಒಂದು ಸಮುದಾಯಕ್ಕೆ ಅಥವಾ ಒಂದು ಧರ್ಮಕ್ಕೆ ಸೇರಿದ ಗುರುಗಳಲ್ಲ, ಇಡೀ ಮಾನವ ಜನ ಕೋಟಿಗೆ ಸೇರಿದ ಜಗದ್ಗುರುಗಳು. ಓಂ ನಮೋ ನಾರಾಯಣಾಯ ನಮಃ.